ಸ್ವಾಮಿ ಹುತ್ತದ ಮೇಲೇನೆ ನಿಂತಿರುವಂತದ್ದು. ಜೊತೆಗೆ ನಾಗನ ಸಮೇತವಾಗಿ ಪ್ರತಿಷ್ಠಾಪನೆ ಆಗಿರುವಂತದ್ದು ಸ್ವಾಮಿ. ಅದು ಒಳಗಡೆ ಒಳ್ಳೆ ಸುರಂಗಗಳ ತರ ಹುತ್ತಗಳು ಎಲ್ಲ ನಿಂತು ಹೋಗ್ಬಿಟ್ಟಿತ್ತು. ಒಂದ್ ಕಡೆಯಿಂದ ಏನೂ ಇಲ್ಲ ಅನ್ನೋ ತರ ಆಗ್ಬಿಟ್ಟಿತ್ತು ಗ್ರಾಮದಲ್ಲಿ. ಎಲ್ಲ ಪ್ರಾಬ್ಲಮ್ಗಳು ಕಷ್ಟಗಳ ಮೇಲೆ ಕಷ್ಟಗಳು ಶುರು ಆಗ್ಬಿಡ್ತು ಗ್ರಾಮಕ್ಕೆ. ಅದು ತುಂಬಾ ಒಂದ್ 6 ತಿಂಗಳಿಗೆ 7 ತಿಂಗಳು ಅನ್ನೋಂಗೆಲ್ಲ 36 ಜನ 38 ಜನ ಆ ತರ ಎಲ್ಲ ತೀರೋಗಕ್ ಶುರು ಆಗ್ಬಿಟ್ರು. ಸ್ವಾಮಿನ ನಾವು ಒಂದು ಇಂಚುನು ಸಹ ಅಳ್ಳಾಡ್ಸಕ್ ಆಗ್ಲಿಲ್ಲ. ಅದಾಗ್ಲೇ ಇಲ್ಲ. ನಾವು ಮಿಷಿನ್ ಎಲ್ಲ ತಂದು ಪ್ರಯತ್ನ ಪಟ್ವಿ, ಸ್ವಾಮಿನ ಅಳ್ಳಾಡ್ಸಕ್ ಆಗ್ಲೇ ಇಲ್ಲ. ಸರ್ಪಪ್ರಚೋದಯಾತ್ ರಾಮದೂತಾಭ್ಯಂ ವೀರಾಂಜನೇಯ ಸ್ವಾಮಿ ದೇವತಾಭ್ಯೋ ನಮಃ. ಮಿತ್ರರೇ ನಮಸ್ಕಾರ. ನನ್ನ ಹೆಸರು ಭೀಮರ ಅಂತ ಗೊತ್ತಿದೆ. ಇವತ್ತು ಒಬ್ಬ ಪ್ರಸಿದ್ಧ ದೇವಸ್ಥಾನಕ್ಕೆ ತಮ್ಮನ್ನೆಲ್ಲ ಕರ್ಕೊಂಡು ಬಂದಿದ್ದೀನಿ. ಈ ದೇವಸ್ಥಾನದ ಪರಿಚಯನ ಮಾಡಿಸ್ಕೊಡಕ್ಕೆ ಕರ್ಕೊಂಡು ಬಂದಿದ್ದೀನಿ. ಈ ದೇವರ ಪರಿಚಯವನ್ನು ಮಾಡಿಸ್ಕೊಡಕ್ಕೆ ಕರ್ಕೊಂಡು ಬಂದಿದ್ದೀನಿ ತಮಗೆಲ್ಲ. ಈ ಊರಲ್ಲಿ ಬಂದು ವಿಚಾರಿಸಿದಾಗ ಈ ಒಂದು ದೇವರ ಬಗ್ಗೆ ಎಲ್ಲರೂ ಕೂಡ ಎಂಥ ಒಂದು ಅನುಭವ ಇದೆ ಅಂತಂತಂದರೆ, ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡ್ತಕ್ಕಂಥ ಶಕ್ತಿ ಆಂಜನೇಯ ಸ್ವಾಮಿಗಿದೆ. ನೀವು ಏನಾದರೂ ಇಲ್ಲಿ ಹರಕೆ ಮಾಡ್ಕೊಂಡು ಹೋದರೆ ಅಥವಾ ನೀವು ಏನಾದರೂ ಇಲ್ಲಿ ಕೇಳ್ಕೊಂಡು ಹೋದರೆ ಆ ಸ್ವಾಮಿ ತಮಗೆ ಅವರಿಂದ ಒಂದು ಒಳ್ಳೇದು ಮಾಡೇ ಮಾಡ್ತಾರೆ ಅನ್ನುವಂಥದ್ದು ಒಂದು ಕೇಳ್ಪಟ್ಟೆ ನಾನು. ಈ ಒಂದು ದೇವಸ್ಥಾನದ ಬಗ್ಗೆ ಒಂದು ಹಿನ್ನೆಲೆ, ಒಂದು ಇತಿಹಾಸವನ್ನು ಇಲ್ಲಿ ಅರ್ಚಕರಾಗಿರ್ತಕ್ಕಂಥ ಅವ್ರ ಕಡೆಯಿಂದ ನಾವು ಇವಾಗ ಈ ಒಂದು ದೇವಸ್ಥಾನದ ಇತಿಹಾಸವನ್ನು ತಿಳಿದುಕೊಳ್ಳೋಣ. ನಮಸ್ಕಾರ ಸರ್. ನಮಸ್ತೆ. ಓಂ ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೋಧ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ನಮ್ಮ ಹೆಸರು ಕೀರ್ತಿ ಅಂತ ಹೇಳಿ. ನಾವು ಈ ದೇವಸ್ಥಾನದ ಅರ್ಚಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀವಿ. ಸ್ವಾಮಿ, ದೇವಸ್ಥಾನದ ಅರ್ಚಕರ ಅಂತ ಹೇಳಿದ್ರಲ್ಲ, ಎಷ್ಟು ತಲೆಮಾರಿಂದ ತಾವು ಪೂಜೆ ಮಾಡ್ಕೊಂಡು ಬರ್ತಾ ಇದ್ದಾರೆ? ತಾತ ಮುತ್ತಾತರ ಕಾಲಿಂದಲೂ ಇದೆ, ತಲೆಮಾರು ತುಂಬಾ ಕಾಲದಿಂದಲೂ ಮಾಡ್ತಾ ಇದ್ದಾರೆ. ನಾವು ಅದನ್ನ ಮುಂದುವರಿಸ್ತಾ ಇದ್ದೀವಿ ಅಷ್ಟೇನೆ. ಎಷ್ಟು ತಲೆಮಾರು ಅಂತೆಲ್ಲ ಏನು ಅಂಕಿ ಇಲ್ಲ. ಸ್ವಾಮೀಜಿ, ಊರ ಹೆಸರು ಯಾವುದು? ಊರು ಬಿಟ್ಟಗೌಡನಹಳ್ಳಿ ಅಂತ ಹೇಳಿ, ಹಾಸನ ಜಿಲ್ಲೆ, ಹಾಸನ ತಾಲೂಕಲ್ಲೇ ಬರುತ್ತೆ. ಅನಂತರ ಸ್ವಾಮೀಜಿ, ಒಂದು ಆಂಜನೇಯ ಸ್ವಾಮಿಯನ್ನ ಇಲ್ಲಿ ಊರಿನ ಜನ ಅಥವಾ ನಮ್ಮಂತವ್ರು ಬಂದ್ರೆ ಈ ಸ್ವಾಮಿಯನ್ನ ಏನಂತ ಕರೀತಾರೆ? ಇಲ್ಲಿ ಊರಿನ ಜನ ಅಥವಾ ಭಕ್ತಾದಿಗಳೆಲ್ಲರೂ ಸಹ ನಾಗಾಂಜನೇಯ ಸ್ವಾಮಿ ಅಂತಾನೆ ಪ್ರತೀತಿಯಾಗಿ ಅದೇ ಹೆಸರಲ್ಲಿ ಸ್ವಾಮಿಯನ್ನ ಕರೆಯುವಂಥದ್ದು. ನಾಗಾಂಜನೇಯ ಸ್ವಾಮಿ ಅಂತೇಳಿ ಕರೀಲಿಕ್ಕೆ ಏನು ಇದಿದೆ? ಯಾಕಂದ್ರೆ ಬೇರೆ ಬೇರೆ ಕಡೆ ವೀರಾಂಜನೇಯ ಸ್ವಾಮಿ, ಅಭಯಾಂಜನೇಯ ಸ್ವಾಮಿ ಅಂತ ಕರೀತಾರೆ. ಇಲ್ಲಿ ನಾಗಾಂಜನೇಯ ಸ್ವಾಮಿ ಅಂತ ಕರೆಯಕ್ಕೆ ಏನು ಪ್ರತೀತಿ ಇದೆ? ವಿಶೇಷ ಅಂದ್ರೆ ಸ್ವಾಮಿ ಹುತ್ತದ ಮೇಲೇನೆ ನಿಂತಿರುವಂಥದ್ದು. ಜೊತೆಗೆ ನಾಗನ ಸಮೇತವಾಗಿ ಪ್ರತಿಷ್ಠಾಪನೆ ಆಗಿರುವಂತದ್ದು ಸ್ವಾಮಿ. ಅಂದ್ರೆ ನಾಗರಾಜರ ಮೂರ್ತಿಯವರು ಪಕ್ಕದಲ್ಲಿ ಇದೆ. ಪಕ್ಕದಲ್ಲಿ ಇದ್ದಾರೆ. ಸ್ವಾಮೀಜಿ, ಒಂದು ದೇವರು ಈ ಮೂರ್ತಿಯನ್ನ ಯಾರು ಪ್ರತಿಷ್ಠಾಪನೆ ಮಾಡಿರ್ಬೋದು? ಇಲ್ಲಿ ಎಷ್ಟು? ಇದು ತಾತ ಮುತ್ತಾತನಿಗೆ ಗೊತ್ತಿಲ್ಲ. ಇದು ಅಂಕಿಅಂಶ ಎಲ್ಲ. ಒಟ್ಟಿನಲ್ಲಿ ವಿಗ್ರಹಗಳನ್ನ, ಮೂರ್ತಿಯನ್ನ ನೋಡಿದ್ರೆ ವ್ಯಾಸರಾಯರ ಕಾಲದಲ್ಲಿ ಪ್ರತಿಷ್ಠಾಪನೆ ಆಗಿರುವಂತದ್ದು. ವ್ಯಾಸರಾಜರ ಕಾಲದಲ್ಲೇ ಪ್ರತಿಷ್ಠಾಪನೆ. ನಂತರ ವ್ಯಾಸರಾಜರ ಪ್ರತಿಷ್ಠಾಪನೆ ಅಂತ ಹೇಳ್ತಿರಲ್ಲ, ಆ ಮೂರ್ತಿಯಲ್ಲಿ ತಮ್ಗೆ ಏನೆಲ್ಲ ಕಂಡು ಬರ್ತದೆ? ವ್ಯಾಸರಾಜರ ಪ್ರತಿಷ್ಠಾಪನೆ ಅಂತ ಹೇಳಕ್ಕೆ ಏನೇನೆಲ್ಲ ವ್ಯಾಸರಾಯ ಪ್ರತಿಷ್ಠಾಪನೆ ಮಾಡಿರೋದ್ರಲ್ಲಿ ಸ್ವಾಮಿಗೆ ಶಿಖೆ ಇರುತ್ತೆ, ಮತ್ತೆ ಹೂಗೊಂಚವನ್ನ ಹಿಡಿದಿರ್ತಾರೆ, ಸೂರ್ಯ ಚಂದ್ರರಿರ್ತಾರೆ, ಪಾದದಲ್ಲಿ ರಾಕ್ಷಸರನ್ನ ಸಹ ವಧೆ ಮಾಡುವಂತಹ ಒಂದು ನೋಡ್ಬೋದು, ಸೊಂಟದಲ್ಲಿ ಕತ್ತಿಯನ್ನ ಸಹ ಇಟ್ಕೊಂಡಿರ್ತಾರೆ. ಈ ತರದ್ದೆಲ್ಲ ನೋಡಿದ್ರೆ ವ್ಯಾಸರಾಜರೇ ಪ್ರತಿಷ್ಠಾಪನೆ ಅಂತ ಇರುತ್ತೆ. ಸ್ವಾಮೀಜಿ, ಇವಾಗ ಒಳಗಡೆ ಇರುವಂತ ಸ್ವಾಮಿ ಆಂಜನೇಯ ಸ್ವಾಮಿ ತುಂಬಾ ಹಳೆಯದಾದಂತ ಮೂರ್ತಿ. ಅಂದ್ರೆ ವ್ಯಾಸರಾಜರ ಕೆತ್ತನೆ. ಅಂದ್ರೆ ಸುಮಾರು ಒಂದು 600-700 ವರ್ಷದ ಇತಿಹಾಸ. ಹೌದಾ? ಆನಂತರ ಈ ದೇವಸ್ಥಾನ ಈಗ ನೋಡಕ್ಕೆ ತುಂಬಾ ಹೊಸದಾಗಿ ಕಾಣಿಸ್ತಾ ಇದೆ.
ಅಂದ್ರೆ ಜೀರ್ಣೋದ್ಧಾರ ಆಗಿದೆ ಅಂತ ನಮ್ಗೆ ನೋಡಿದ್ರಂತೆ ಗೊತ್ತಾಗ್ತಾ ಇದೆ. ಹೌದಾ? ಈ ಜೀರ್ಣೋದ್ಧಾರ ಮಾಡ್ಬೇಕಾದಾಗ ಯಾವ ತರ ಏನು ಯಾವ ತರ ಆಯ್ತು? ಜೀರ್ಣೋದ್ಧಾರ ಸಮಯದಲ್ಲಿ ತುಂಬಾ ಪವಾಡಗಳು ನಡೆದು ಬಿಟ್ಟಿದೆ ಇಲ್ಲಿ. ಯಾವ ತರ ಪವಾಡ ಸ್ವಾಮೀಜಿ ಅದು? ಅಂದ್ರೆ ಸ್ವಾಮಿ ದೇವಸ್ಥಾನ ಕೆಡಬೇಕು ಅಂತ ಕೇಳಿದ್ರೆ, ಹೊಸ್ದಾಗಿ ಮಾಡಬೇಕು ಅಂತ ಹೇಳಿದ್ರೆ, ನೀವು ಕೆಡುವುದ್ರೆ ಅದು 20 ತಿಂಗಳಲ್ಲೇ ಓಪನ್ ಆಗ್ಬೇಕು ದೇವಸ್ಥಾನ. ಓಕೆ, ಅದನ್ನ ಯಾವ ತರ ಕೇಳಿದ್ರಿ? ಏನು ಸ್ವಾಮೀಜಿನೇ ಹೇಳಿದ್ರ ಅಥವಾ ಯಾವ? ಇಲ್ಲ, ಸ್ವಾಮಿನ ನಾವು ಅಂದ್ರೆ ಹಳೆ ದೇವಸ್ಥಾನ, ದೇವ್ರ ಮೇಲೆ ನೀರೆಲ್ಲ ಸೋರ್ತಿತ್ತು ಅವಾಗ. ಓಕೆ. ಈಗ ಈ ತರ ಊರೊಳಗೆಲ್ಲ ತುಂಬಾ ಕಷ್ಟಗಳು ಶುರುವಾಯ್ತು, ಸಾವು ನೋವುಗಳೆಲ್ಲ ಆಯ್ತು, ರೋಗ ರುಜಿನಗಳೆಲ್ಲ ಶುರುವಾಯ್ತು. ಆವಾಗ ಸ್ವಾಮಿನೂ ಸಹ ಮೈದುಂಬಿ ಬರ್ತಾ ಇರ್ಲಿಲ್ಲ, ಎಲ್ಲ ನಿಂತು ಹೋಗ್ಬಿಟ್ಟಿತ್ತು. ಒಂದ್ ಕಡೆಯಿಂದ ಏನೂ ಇಲ್ಲ ಅನ್ನೋ ತರ ಆಗ್ಬಿಟ್ಟಿತ್ತು ಗ್ರಾಮದಲ್ಲಿ. ಎಲ್ಲ ಪ್ರಾಬ್ಲಮ್ಗಳು, ಕಷ್ಟಗಳ ಮೇಲೆ ಕಷ್ಟಗಳು ಶುರುವಾಗ್ಬಿಡ್ತು ಗ್ರಾಮಕ್ಕೆ. ಓಕೆ ಓಕೆ. ಅವಾಗ ನಾವು ಬೆಲ್ಗೂರ್ ಹತ್ರ ಬಿಂದು ಮಾಧವ ಸ್ವಾಮೀಜಿ ಇದ್ರಲ್ಲ, ಅವ್ರ ಹತ್ರ ಹೋಗಿ ಎಲ್ಲಾದ್ನೂ ವಿಚಾರಿಸಿದಾಗ, ಈ ತರ ದೇವಸ್ಥಾನ ಎಲ್ಲಾನು ನೀವು ಹೊಸ್ದಾಗಿ ಮಾಡ್ಕೊಬೇಕು, ಜೀರ್ಣೋದ್ಧಾರ ಮಾಡ್ಬೇಕು, ಅದನ್ನ ಸ್ವಾಮಿ ಶಕ್ತಿ ಏನು ಇಲ್ಲ, ಎಲ್ಲ ಕಳ್ಕೊಂಡ್ಬಿಟ್ಟಿದ್ದಾರೆ. ಅದೆಲ್ಲ ಬಂದ್ಮೇಲೆ ಇಲ್ಲಿ ಒಂದು ಅಮ್ನೋರ್ ಇದ್ದಾರೆ, ಅವ್ರ ಹತ್ರ ಎಲ್ಲ ಕೇಳ್ಕೊಂಡು ನಾವು ಮಾಡೋಕ್ಕೆ ಎಲ್ಲದನ್ನು ಇದಕ್ಕಿರ್ಬೇಕೆಲ್ಲ ಶುರು ಮಾಡ್ಕೊಂಡು, ರಾಮದೇವರಳ್ಳ ಅಂತ ಇದೆ, ರಾಮದೇವರ ಹಳ್ಳ. ರಾಮದೇವರಳ್ಳಕ್ಕೆ ನಮ್ಮ ಸ್ವಾಮಿಯನ್ನ ಕರ್ಕೊಂಡೋಗಿ ಅಲ್ಲೆಲ್ಲದನ್ನು ಸಹ ಮೈದುಂಬೆಲ್ಲ ಬರೋ ತರ ಮಾಡ್ಕೊಂಡು ಎಲ್ಲ ಪೂಜೆ ಕೈಂಕರ್ಯಗಳೆಲ್ಲ ಮುಗಿಸ್ಕೊಂಡು ನಾವು ಗ್ರಾಮಕ್ಕೆ ಬಂದಾಗ ಸ್ವಾಮಿಯನ್ನ ಕೇಳಿದ್ವಿ, ದೇವಸ್ಥಾನನ ಜೀರ್ಣೋದ್ಧಾರ ಮಾಡ್ಬೇಕಪ್ಪ, ಇವಾಗ ಏನ್ ಮಾಡೋದು, ಇಲ್ಲ ಗ್ರಾಮಕ್ಕೆ ಈ ತರ ತೊಂದರೆಗಳಾಗ್ತೈತಲ್ಲ, ಏನ್ ಕಾರಣ ಅಂತ ಕೇಳಿದಾಗ, ಸ್ವಾಮಿ ನೀವು ನಮ್ಮ ಪೂಜೆನೂ ಸಹ ಯಾರು ಮಾಡ್ತಾ ಇಲ್ಲ ಗ್ರಾಮದಲ್ಲಿ, ಯಾರಿಗೂನು ದೇವಸ್ಥಾನ ದೇವ್ರು ಅಂದ್ರೆ ಬೇಡವಾಗ್ಬಿಟ್ಟೈತೆ, ಹಂಗನ್ಬಿಟ್ಟು ಸ್ವಾಮಿನೂ ನಮಗೂ ಭಕ್ತಾದಿಗಳ ಅವಶ್ಯಕತೆ ಇಲ್ಲ ಅಂದ್ಬಿಟ್ರು, ಈ ಗ್ರಾಮದ ಅವಶ್ಯಕತೆ ನಮಗೂ ಇಲ್ಲ ಅಂತ ಅವರು ಹೇಳ್ಬಿಟ್ರು. ಸ್ವಾಮಿ ಮೈ ಮೇಲೆ ಬಂದ್ಬಿಟ್ರು. ಮೈ ಮೇಲೆ ಬಂದು ಸ್ವಾಮಿನೇ ಗ್ರಾಮದ ಅವಶ್ಯಕತೆ ಇಲ್ಲ ಅಂದ್ರೆ ಈಗ ಭಕ್ತಾದಿಗಳು ಏನ್ ಮಾಡಕ್ಕಾಗುತ್ತೆ, ಏನ್ ಮಾಡಕ್ಕಾಗತ್ತೆ? ಅದು ತುಂಬಾ ಒಂದ್ 6 ತಿಂಗಳಿಗೆ 7 ತಿಂಗಳು ಅನ್ನೋಂಗೆಲ್ಲ 36 ಜನ 38 ಜನ ಆ ತರ ಎಲ್ಲ ತೀರೋಗಕ್ ಶುರು ಆಗ್ಬಿಟ್ರು. ರಾತ್ರಿ ಮಲಗಿ ಬೆಳಗ್ಗೆ ಎದ್ದಾಳ್ತೀವಿ ಅನ್ನೋ ಕಾನ್ಫಿಡೆನ್ಸ್, ನಂಬಿಕೆ ಯಾರಿಗೂ ಇಲ್ಲ. ಅಷ್ಟು ಕಷ್ಟಗಳು ಶುರು ಆಗ್ಬಿಟ್ಟು, ಅಷ್ಟು ಕಷ್ಟಗಳು. ಒಬ್ರು ಹಿರಿಯೋರ ಮನೆಯೆಲ್ಲ ದೊಡ್ಡವರು, ಶ್ರೀಮಂತರು, ಬಡವರು ಅಂತ ಯಾರನ್ನೂ ನೋಡ್ತಿರ್ಲಿಲ್ಲ. ಇವತ್ತು ಮಲ್ಕೊಂಡ್ರೆ ನಾವು ಬೆಳಗ್ಗೆ ಎದ್ದಾಳ್ತೀವಿ ಅನ್ನೋ ನಮಗೆ ನಂಬಿಕೆನೇ ಇಲ್ಲ. ಇಂಥ ಸಮಯ ಬಂದ್ಬಿಟ್ಟಿತ್ತು ಗ್ರಾಮಕ್ಕೆ. ಆಗ ಅಮ್ಮನವ್ರು ಬಂದು ಎಲ್ಲ ಸ್ವಾಮಿ ಎಲ್ಲ ಬರ್ಮಾಡಿ ಕೇಳಿದಾಗ ಸ್ವಾಮಿ ಹೇಳಿದ್ರು, ನಮ್ಗೆ ಜೀರ್ಣೋದ್ಧಾರ ಆಗ್ಲೇಬೇಕು ದೇವಸ್ಥಾನ ಅಂದ್ರು. ತುಂಬಾ ದಿನ ಅಂದ್ರೆ ಈ ಗುಡಿಲೇ ನನ್ಗೆ ಇರಕ್ ಆಗೋದಿಲ್ಲ, ಬೇಕು ಅಂತ ಕೊನೆಗೆ ಒಪ್ಪಿಗೆ ಆಗಿ ಕೇಳಿದ್ರು. ಕೇಳ್ಕೊಂಡೋಗಿ ಹೇಳಿದ್ರು, ಅದನ್ನು ಸಹ ಕಂಡೀಷನ್ ಮೇಲೆ ಕೇಳಿದ್ರು, 20 ತಿಂಗಳಲ್ಲಿ ದೇವಸ್ಥಾನ ಓಪನ್ ಆಗ್ಬೇಕು. 20 ತಿಂಗಳಲ್ಲಿ ಅದ್ ನೀವ್ ಏನ್ ಮಾಡ್ತಿರೋ, ಯಾವ್ದ್ರಲ್ಲಿ ಮಾಡ್ತಿರೋ, ನೀವು ಕೈ ಹಾಕಿ ನಾನು ಮಾಡಿಸ್ಕೊಂತೀನಿ, ಅದನ್ನ ಮುಂದಕ್ಕೆ ನಡೆಸ್ಕೊಂತೀವಿ ನಾವು ಅಂತ ಸ್ವಾಮಿ ಆಜ್ಞೆ ಕೊಟ್ರು. ಆಯ್ತು, ದೇವಸ್ಥಾನ ಎಲ್ಲ ಮಾಡಿದ್ವಿ, ಎಲ್ಲ ಡೆಮೊಲಿಷನ್ ಆಯ್ತು. ಒಂದ್ಸಲ ಕೇಳೋಣ ಅಂತ ಹೇಳ್ಬಿಟ್ಟು ಈ ಬೆಲ್ಗೂರು ಸ್ವಾಮೀಜಿ ಹತ್ರ ಹೋದ್ವಿ ಎಲ್ಲ. ಅವಾಗ ಅವ್ರಂದ್ ಅಂದ್ರೆ ಈ ಡೌನ್ ಅಲ್ಲಿ ಇತ್ತು ಸ್ವಾಮಿ, ಒಂದು ಅರ್ಧ ಮುಚ್ಚೋಗ್ತಿದ್ರು ಫಸ್ಟ್, ಅಷ್ಟು ಗುಂಡಿಲಿದ್ರು ಸ್ವಾಮಿ. ಸ್ವಾಮಿಗಿಂತ ನಾವು ಮೇಲಿರ್ಬಾರ್ದು ಅಂತ ಹೇಳ್ಬಿಟ್ಟು ನಾವು ದೇವರನ್ನ ಕಿತ್ಬಿಟ್ಟು ಮೇಲೆ ಕೂರ್ಸೋಕೆ, ಅದೇ ವಿಗ್ರಹನ ಮೇಲಕ್ಕೆ ಎತ್ತೋಕೆ ಪ್ರಯತ್ನ ಮಾಡೋಕೆ ಅಂತ ಕೇಳಕ್ ಹೋದ್ವಿ. ಅವ್ರ ಸ್ವಾಮೀಜಿನೂ ಅದನ್ನ ಹೇಳಿದ್ರು, ಆ ವಿಗ್ರಹನ ನೀವು ಯಾವುದೇ ಕಾರಣಕ್ಕೂ ಅವ್ರನ್ನ ಸ್ವಾಮಿನ ನೀವು ಟಚ್ ಮಾಡಕ್ ಆಗೋದು ಇಲ್ಲ ಅಂತ ಅವ್ರು ಅಲ್ಲಿಂದನೇ ಹೇಳ್ಕಳ್ಸಿದ್ರು. ಅವ್ರೇ ಅಲ್ಲೇ ಕುತ್ಕೊಂಡೇ ಹೇಳ್ಬಿಟ್ರು. ಅವ್ರು ಕುತ್ಕೊಂಡೇ ಹೇಳ್ಬಿಟ್ರು. ಅವತ್ತಿನ ದಿನ ಕುತ್ಕೊಂಡು ಹೇಳ್ದು ನಾವು ಇಲ್ಲಿಗೆ ಬಂದ್ವಿ. ಅಂದ್ರೆ ನಮ್ದು ಪುರೋಹಿತ ವರ್ಗದವರೇನೆ ಸೇರಿ ಮತ್ತೆ ಅವ್ರದೇ ಕೆಲಸದವರೆಲ್ಲ ಸೇರ್ಬಿಟ್ಟು ಸ್ವಾಮಿಯ ನೋಡೋಣ, ಒಂದ್ಸಲ ಪ್ರಯತ್ನ ಮಾಡೋದ್ರಲ್ಲಿ ತಪ್ಪಿಲ್ಲ ಅಂತ ಹೇಳ್ಬಿಟ್ಟು ನಾವು ಸ್ವಾಮಿ ಅಪ್ಪನೆ ಮೇರೆಗೆ ಶುರು ಮಾಡ್ಕೊಂಡ್ವಿ. ಅಮ್ಮನವ್ರನ್ನ ಎಲ್ಲಾರನ್ನು ಕೇಳ್ಕೊಂಡು ಅದು ನಾವು ಕೆಲಸ ಶುರು ಮಾಡ್ತಾನೆ ಇದ್ವಿ. ಈಗ ಈ ಸರ್ಪಗಳು ನಾಗಗಳೆಲ್ಲ ಹೊರಗಡೆ ಬರಕ್ ಶುರುವಾಗ್ಬಿಟ್ರು. ಅಂದ್ರೆ ಜೀವಂತವಾಗೇನೆ ಇರೋವೇನೆ ಬಂದ್ಬಿಟ್ವಿ. ಆ ನೆಲನ ನಾವು ತೆಗ್ದೋಗ್ಲೇ ಗೊತ್ತಾಗಿದ್ದು ಸ್ವಾಮಿ ಹುತ್ತದ ಮೇಲೇನೆ ನಿಂತಿರೋದು. ಇಷ್ಟು ವರ್ಷದಿಂದ ತಮಗೆ ಯಾರಿಗೂ ಗೊತ್ತೇ ಇಲ್ಲ, ಯಾರಿಗೂ ಗೊತ್ತೇ ಇರ್ಲಿಲ್ಲ ಅದು.
ಹಿಂಗಿದ್ದಾರೆ ಈ ಆದಿಶೇಷ ಏನು ಪಕ್ಕದಲ್ಲಿದ್ದಾರೆ, ನಾಗಪ್ಪ ಏನು ಅವ್ರು ನೆಲೆಸಿದ್ದಾರೆ ಅಲ್ಲಿ ಅವ್ರ ಜೊತೆಯಾಗಿ ಅಂತ ನಮಗೂ ಗೊತ್ತಿರ್ಲಿಲ್ಲ. ಅಂದ್ರೆ ಈ ನಾಗಶೇಷನು ಕೂಡ ವ್ಯಾಸರಾಜರ ಪ್ರತಿಷ್ಠಾಪನೆ ವ್ಯಾಸರಾಜರೇ ಪ್ರತಿಷ್ಠಾಪನೆ ಮಾಡಿರೋದು ಅವರನ್ನು ಸಹ. ಹಾ 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 ಅವ್ರ ಜೊತೆಗೆ ಇವಾಗ ಅದು ಯಾವ ಜಾಗದಲ್ಲಿದ್ದಾರೆ ಅಲ್ಲೇನೆ ಅವರು ಸಹ ಅವತ್ತೇ ಪ್ರತಿಷ್ಠಾಪನೆ ಆಗಿರೋದು. ಓಕೆ ಓಕೆ ಓಕೆ. ಈ ತರ ಮೇಲ್ ಕೂರ್ಸೋಣ ಅಂತ ಹೇಳ್ಬಿಟ್ಟು ನಾವು ಪ್ರಯತ್ನ ಪಟ್ವಿ. ಗ್ರಾಮಸ್ಥರು ಊರವರು ಎಲ್ಲಾರು ಇದ್ರು. ಈ ತರ ಎಲ್ಲ ಹೊರಗ್ ಬರೋದ್ ನೋಡಿ ಎಲ್ಲಾರ್ಗು ಸಹ ಭಯ ಆಗ್ಬಿಡ್ತು. ಯಾರನ್ನು ಧೈರ್ಯ ಮಾಡಲ್ಲ. ಆದ್ರೂ ಅವತ್ತಿನ ದಿನ ಕೈ ಬಿಟ್ವಿ. ಮಾರನೇ ಬೆಳಗ್ಗೆ ಮತ್ತೆ ನೋಡೋಣ ಅಂತ ಹೇಳಿ ಪ್ರಯತ್ನ ಮಾಡಕ್ ಹೋದ್ವಿ. ಅವತ್ತೇನು ಬರ್ಲಿಲ್ಲ. ಬಟ್ ಸ್ವಾಮಿನ ನಾವು ಒಂದು ಇಂಚುನು ಸಹ ಅಳ್ಳಾಡ್ಸಕ್ ಆಗ್ಲಿಲ್ಲ. ಅದಾಗ್ಲೇ ಇಲ್ಲ. ನಾವು ಮಿಷಿನ್ ಎಲ್ಲ ತಂದು ಪ್ರಯತ್ನ ಪಟ್ವಿ. ಸ್ವಾಮಿನ ಅಳ್ಳಾಡ್ಸಕ್ ಆಗ್ಲೇ ಇಲ್ಲ. ಅದು ಒಳಗಡೆ ಒಳ್ಳೆ ಸುರಂಗಗಳ ತರ ಹುತ್ತಗಳು, ಫುಲ್ ಡೌನ್ ಅಲ್ಲೆಲ್ಲ. ಹಾಗಾಗಿ ಸ್ವಾಮಿನ ಅದೇನ್ ಜಾಗ ಇದೆ ಅದೇ ಜಾಗದಲ್ಲಿ ಹಂಗೇನೆ ಬಿಟ್ಬಿಟ್ಟ ಹುತ್ತದ ಮೇಲೆಲ್ಲ ಈ ತರ ಟೈಲ್ಸ್ ಹಾಕ್ಬಿಟ್ಟು ಮಾಡಿದ್ವಿ. ಸ್ವಾಮಿಗಿಂತ ನಾವು ಕೆಳಗಿರ್ಬೇಕು ಅಂತ ಹೇಳ್ಬಿಟ್ಟು ನಾವು ದೇವಸ್ಥಾನನೇ ಡೌನ್ ಮಾಡ್ಕೊಂಡ್ಬಿಟ್ವಿ ಕೆಳಗೆ. ಎಲ್ಲ ಸ್ವಾಮಿ ಏನೇನ್ ಮಾಡಿಸ್ಕೊಬೇಕು ಅವರು ಮಾಡುವಾಗ್ಲೂ ಅಷ್ಟೇ ಹೇಳಿದ್ದು. ಸ್ವಾಮಿ ನೀವು ಕೈ ಹಾಕಿ ಸಾಕು, ನಾನ್ ಮಾಡಿಸ್ತೀನಿ ಅದನ್ನ ಅಂತ ಹೇಳಿದ್ರು. ಅವ್ರು ಹೇಳಿದ ತರ ಕೈ ಹಾಕಿ ಮಾಡಿದ್ದು ಆಯ್ತು. 20 ತಿಂಗಳಿಗೆ ದೇವಸ್ಥಾನನೂ ಸಹ ಓಪನ್ ಮಾಡಿಕೊಟ್ರು ಸ್ವಾಮಿ. ಎಷ್ಟು ವರ್ಷ ಆಯ್ತು ಸ್ವಾಮೀಜಿ ಜೀರ್ಣೋದ್ಧಾರ ಆಗಿ? ಒಂದು 9 ವರ್ಷ ಆಗೈತಿ. 9 ವರ್ಷ. ಅದ್ರ ಕೆಲಸ ಮಾಡುವಾಗ್ಲೂ ಸಹ ಕೆಲಸಗಾರಿಗೂ ಆಗ್ಲಿ ಇಲ್ಲ ಗ್ರಾಮಸ್ಥರಿಗೆ ಎಲ್ಲಾರ್ಗು ಸಹ ಅವ್ರಿಗೆ ಯಾವ ರೀತಿ ಬೇಕು ಆ ರೀತಿನೇ ಮಾಡಿಸ್ಕೊಂಡಿದ್ದವ್ರು. ಯಾರನ್ನು ಸಹ ಮಡಿಯಿಂದಲೇ ಬಂದ್ ಮಾಡ್ಬೇಕು ಕೆಲ್ಸನೂ ಸಹ ಅವರು ಅಂತಾನೆ ಸ್ವಾಮಿ ಹೇಳ್ಕೊಂಡು, ಈಗ ಅವ್ರು ಮಡಿಯಿಂದ ಮಾಡಿಲ್ಲ ಅಂತ ಹೇಳಿದ್ರು ಅವರಿಗೂ ಸಹ ಪ್ರೇರಣೆಯನ್ನ ಕೊಟ್ಟು ಅವ್ರಿಗೂ ಸಹ ಕಷ್ಟಗಳನ್ನು ಕೊಟ್ಕೊಂಡವರು ಅವ್ರಿಗೆ ಯಾವ ತರ ಬೇಕು ಅದೇ ತರನೇ ಮಾಡಿಸಿರೋದು ಅವರು. ಈ ರೀತಿ ಜೀರ್ಣೋದ್ಧಾರ ಸಮಯ ಬಂದಾಗ ಬೆಲ್ಗೂರಿನ ಬಿಂದು ಮಾಧವ ಸ್ವಾಮೀಜಿ ಬಂದು ಸ್ವಾಮಿಗೆ ಜೀರ್ಣೋದ್ಧಾರವನ್ನು ಮಾಡಿಕೊಟ್ಟು ಅವರೇ ಸ್ವತಃ ಅಭಿಷೇಕವನ್ನೆಲ್ಲ ಮಾಡಿಬಿಟ್ಟು ದೇವಸ್ಥಾನನ ಅವರು ಜೀರ್ಣೋದ್ಧಾರ ಮಾಡಿಕೊಟ್ಟಿದ್ರು. ಆವತ್ತಿನಿಂದ ಸ್ವಾಮಿ ನಡೆಯಕ್ಕೆ ಶುರುವಾಗಿದ್ದು ಇವತ್ತವರೆಗೂ ಎಲ್ಲರನ್ನೂ ಸಹ ಗ್ರಾಮನಾಗ್ಲಿ ಬಂದಂಥ ಭಕ್ತಾದಿಗಳಲ್ಲಿ ಎಲ್ಲರನ್ನೂ ಸಹ ಕ್ಷೇಮವಾಗಿ ನೋಡ್ಕೊಂತ ಇದ್ದಾರೆ ಎಲ್ಲರೂ ಸಹ. ಸ್ವಾಮೀಜಿ ಇಲ್ಲಿ ಇವಾಗ ಜಾತ್ರೆ ಉತ್ಸವಗಳೆಲ್ಲ ಯಾವ ಟೈಮಲ್ಲಿ ಯಾವ್ಯಾವ ತರ ನಡೀತದೆ ಸ್ವಾಮೀಜಿ ಇಲ್ಲಿ? ಹನುಮ ಜಯಂತಿಗೆನೆ ನಾವು ಉತ್ಸವಗಳನ್ನ ಜೋರಾಗಿ ಮಾಡ್ತೀವಿ. ಇಲ್ಲಿ ಜಾತ್ರೆ ಅಂತ ಯಾವುದು ಮಾಡೋಗಿಲ್ಲ. ಅಂದ್ರೆ ಹಿಂದಿನಿಂದನೂ ಸಹ ಜಾತ್ರೆಗಳನ್ನ ಯಾವ್ದನ್ನು ನಡೆಸಿಲ್ಲ. ಹನುಮ ಜಯಂತಿ ಅಂತದ್ರಲ್ಲಿ ಉತ್ಸವಗಳನ್ನ ಮಾಡ್ತೀವಿ. ಇಡೀ ಊರು ತುಂಬಾ ಊರಿನ ನಮ್ಮ ಮೆರವಣಿಗೆಯಲ್ಲಿ ಉತ್ಸವಗಳು, ಅದಕ್ಕೆ ಬೇಕಾದ ಸಾಂಸ್ಕೃತಿಕವಾದಂಥ ಆಕ್ಟಿವಿಟಿಗಳು ಸ್ವಾಮಿ ಉತ್ಸವನ ಮಾಡ್ಕೊಂಡು ಬರ್ತೀವಿ. ಮತ್ತೆ ಉತ್ಸವ ಆದಮೇಲೆ ಬಂದಂಥ ಭಕ್ತಾದಿಗಳಿಗೆ ಊಟನೂ ಸಹ ವ್ಯವಸ್ಥೆ ಮಾಡಿರ್ತೀವಿ. ತುಂಬ ಸ್ವಾಮಿಯಿಂದ ಒಳಿತಾಗಿರುವಂಥ ಭಕ್ತಾದಿಗಳೆಲ್ಲ ತುಂಬ ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ಸ್ವಾಮಿ ಉತ್ಸವನ ನೆರವೇರಿಸ್ಕೊಡ್ತಾರೆ ಎಲ್ಲರೂ ಸಹ. ಮತ್ತೆ ನೆಕ್ಸ್ಟ್ ರಾಮನವಮಿಗೂ ಮಾಡ್ತೀವಿ. ಹನುಮ ಜಯಂತಿ ಅಥವಾ ಭಕ್ತಾದಿಗಳು ಯಾರಾದರೂ ಅರ್ಕೆ ಮೂಲಕ ಸ್ವಾಮಿಯನ್ನ ಪ್ರಾರ್ಥನೆ ಮಾಡ್ಕೊಂಡು ಹೋಗಿರ್ತಾರೆ, ನಾವು ನಿಮ್ಮ ಉತ್ಸವವನ್ನ ಮಾಡಿಸ್ತೀವಿ ಅಂತ ಹೇಳಿ, ಆ ರೀತಿನೂ ಸಹ ಬಂದವ್ರದ್ದು ಸಹ ಅವರು ಸಹ ಯಾವ್ರಿಗೆ ಯಾವತ್ತು ಬೇಕಾವಾಗ ಉತ್ಸವವನ್ನ ಮಾಡಿಸ್ಕೊಂತಾರೆ ಅವರು. ಅಂದ್ರೆ ಸ್ವಾಮಿನೇ ಅವ್ರ ಮನೆಗೆ ಪಲ್ಲಕ್ಕಿ ಅಂದ್ರೆ ಶಕ್ತಿ ಇರೋರು ಕರ್ಕೊಂಡು ಹೋಗೋರು ಹೋಗ್ಬೋದು, ಇಲ್ಲ ಇಲ್ಲೇ ಉತ್ಸವ ಮಾಡ್ತೀವಿ ಅನ್ನೋರು ಮಾಡಿಸ್ಬೋದು. ಸರ್, ಮತ್ತೆ ಇದು ಸ್ವಾಮಿದು ಉತ್ಸವ ಮೂರ್ತಿದ ವಿಶೇಷ ಏನಂದರೆ, ಸ್ವಾಮಿ ಹಿಂದಿನ ಮೂಲ ಸ್ಥಾನ ಪ್ರತಿಷ್ಠಾಪನೆ ಆದಂಥ ಸಮಯದಲ್ಲೇ ಪ್ರತಿಷ್ಠೆಯನ್ನು ಮಾಡಿಸ್ಕೊಂಡಿರುವಂಥದ್ದು. ಮೂಲ ಸ್ಥಾನದಲ್ಲಿ ಯಾವ ರೀತಿ ಸ್ವಾಮಿ ಇದ್ದಾರೆ ಉತ್ಸವ ಮೂರ್ತಿಯೂ ಸಹ ಅದೇ ಥರ ಇರುವಂಥದ್ದು ವಿಶೇಷ.
ಬೇರೆ ಕಡೆ ವಿಗ್ರಹಗಳ ರೂಪದಲ್ಲಿ ಇದೆ ಸ್ವಾಮಿ. ಇಲ್ಲಿ ವಿಗ್ರಹ ರೂಪದಲ್ಲಿ ಏನಂತ ಆ ಮೂಲಸ್ಥಾನ ಅಂದಿನ ಕಾಲದಲ್ಲಿ ಮುತ್ತಾತರ ಕಾಲದಲ್ಲಿ ಮಾಡಿಸಿರುವಂತಹ ಉತ್ಸವ ಮೂರ್ತಿ ಸ್ವಾಮಿ ಆಗಿರೋದ್ರಿಂದ ಮೂಲಸ್ಥಾನ ಹೆಂಗಿದೆ ಅದೇ ಥರ ಸ್ವಾಮಿಯನ್ನು ಉತ್ಸವ ಮೂರ್ತಿಯಾಗಿ ಮಾಡಿಸಿರುವಂಥ